ನಮಸ್ಕಾರ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಬಹುಶಃ ಕಳೆದ ಹಲವು ದಶಕಗಳಲ್ಲಿ ಆಗಿರದಷ್ಟು ದೊಡ್ಡ ಬದಲಾವಣೆ ಈಗ ನಡೀತಿದೆ. ಇಷ್ಟಿನ ಭಾರತದಲ್ಲಿ ಕ್ಷಿಪಣಿ ತಯಾರಿಕೆ ಅಂದರೆ ಅದು ಬಹುತೇಕ ಸರ್ಕಾರದ ಏಕಸ್ವಾಮ್ಯ. ಡಿಆರ್ಡಿಒ ಕ್ಷಿಪಣಿನ ಡಿಸೈನ್ ಮಾಡ್ತಿತ್ತು, ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಂದರೆ ಬಿಡಿಎಲ್ ಅದನ್ನ ಉತ್ಪಾದನೆ ಮಾಡ್ತಿತ್ತು. ಖಾಸಗಿ ಕಂಪನಿಗಳಿಗೆ ಬರೀ ಕ್ಷಿಪಣಿಯ ಸಣ್ಣಪುಟ್ಟ ಪಾರ್ಟ್ಸ್, ಲಾಂಚರ್ಸ್, ಎಲೆಕ್ಟ್ರಾನಿಕ್ಸ್ ಇಷ್ಟರ ಮಟ್ಟಿಗೆ ಮಾತ್ರ ಅವಕಾಶ ಇತ್ತು. ಆದರೆ ದಿಢೀರಂತ ಈಗ ಸರ್ಕಾರ ಆ ಕೋಟೆಯ ಬಾಗಿಲನ್ನೇ ತೆರೆಯೋಕೆ ಹೊರಟಿದೆ. ಮೊದಲ ಬಾರಿಗೆ ಭಾರತದ ಕ್ಷಿಪಣಿ ಉತ್ಪಾದನೆಯಲ್ಲಿ ಖಾಸಗಿ ಕಂಪನಿಗಳಿಗೂ ದೊಡ್ಡ ಜವಾಬ್ದಾರಿ ನೀಡೋಕೆ ಮುಂದಾಗಿದೆ. ಆದ್ರೆ ಇಷ್ಟೊಂದು ಸೆನ್ಸಿಟಿವ್ ಕ್ಷೇತ್ರದಲ್ಲಿ ಸರ್ಕಾರ ಯಾಕಿಷ್ಟು ದೊಡ್ಡ ರಿಸ್ಕ್ ತಗೊಳ್ತಿದೆ? ದೇಶದ ರಹಸ್ಯ ತಂತ್ರಜ್ಞಾನ ಖಾಸಗಿ ಕೈಗೆ ಹೋಗುತ್ತಾ ಅಥವಾ ಇದರ ಹಿಂದೆ ಇನ್ನೇನಾದ್ರೂ ದೊಡ್ಡ ಸ್ಟ್ರಾಟಜಿ ಇದೆಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಸಂಪೂರ್ಣ ನಿರ್ಧಾರವನ್ನ ಸ್ಟೆಪ್ ಬೈ ಸ್ಟೆಪ್ ಡಿಕೋಡ್ ಮಾಡೋಣ. ಬಿಡಿಎಲ್ ಮೇಲೆ ಭಾರೀ ಒತ್ತಡ. ಸ್ನೇಹಿತರೆ, ಒಂದು ಸನ್ನಿವೇಶ ಊಹೆ ಮಾಡಿ. ನಾಳೆ ಭಾರತಕ್ಕೆ ಚೀನಾ ಅಥವಾ ಪಾಕಿಸ್ತಾನದ ಜೊತೆಗೆ ಒಂದು ದೀರ್ಘಕಾಲದ ಯುದ್ಧ ಶುರುವಾಯಿತು ಅಂದ್ಕೊಳ್ಳಿ. ಆಗ ನಮ್ಮ ಸೇನೆಗೆ ನೂರಲ್ಲ ಸಾವಿರಾರು ಕ್ಷಿಪಣಿಗಳು ಬೇಕಾಗ್ತವೆ. ಆದ್ರೆ ಅವನ್ನ ತಯಾರಿಸೋ ಸಾಮರ್ಥ್ಯ ಕೇವಲ ಒಂದೇ ಸರ್ಕಾರಿ ಕಂಪನಿ ಬಳಿ ಇದ್ರೆ ಏನಾಗ್ಬೋದು? ಯುದ್ಧದ ಸಮಯದಲ್ಲಿ ಒಂದೊಂದು ಕ್ಷಿಪಣಿನೂ ಜೀವ ಉಳಿಸೋ ಅಸ್ತ್ರ. ಅದೇ ಟೈಮ್ಗೆ ಕಾರ್ಖಾನೆಯಲ್ಲಿ ಉತ್ಪಾದನೆ ನಿಧಾನವಾದ್ರೆ ಅದರ ಬೆಲೆ ದೇಶವೇ ತೆರಬೇಕಾಗ್ಬೋದು. ಬಹುಶಃ ಇದೇ ಪ್ರಶ್ನೆ ಸರ್ಕಾರದ ಮುಂದೂ ಇತ್ತು. ಯಾಕಂದ್ರೆ ಭಾರತದಲ್ಲಿ ಮಿಸೈಲ್ ಉತ್ಪಾದನೆ ಅಂದ್ರೆ ಇವತ್ತಿಗೂ ಅದರ ದೊಡ್ಡ ಹೊಣೆ ಬಿಡಿಎಲ್ ಹೆಗ್ಲ ಮೇಲೇನೇ ಇದೆ. ಡಿಆರ್ಡಿಒ ಹೊಸ ಕ್ಷಿಪಣಿ ಡೆವಲಪ್ ಮಾಡುತ್ತೆ. ಬಿಎಲ್ ಸೇರಿದಂತೆ ಬೇರೆ ಸಂಸ್ಥೆಗಳು ಅದಕ್ಕೆ ಬೇಕಾದ ಪ್ರಮುಖ ಸಿಸ್ಟಂಗಳನ್ನ ತಯಾರಿಸ್ತವೆ. ಆದ್ರೆ ಕೊನೆ ಹಂತದ ಉತ್ಪಾದನೆಯ ದೊಡ್ಡ ಹೊರೆ ಬಿಡಿಎಲ್ ಮೇಲೆ ಬೀಳುತ್ತೆ. ಇದೀಗ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅಂದ್ರೆ ಬಿಡಿಎಲ್ ಬಳಿ ಈಗಾಗಲೇ 20 ರಿಂದ 25 ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆರ್ಡರ್ ಪೆಂಡಿಂಗ್ ಇವೆ. ಇದರ ಮಧ್ಯೆ ಎಚ್ಎಎಲ್ ಕೂಡ ಇತ್ತೀಚೆಗೆ ಮತ್ತೊಂದು 1,000 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಡೀಲ್ ಕೊಟ್ಟಿದೆ. ಅಂದ್ರೆ ಕೆಲಸ ಮಾತ್ರ ಜಾಸ್ತಿ ಆಗ್ತಿದೆ, ಆದ್ರೆ ಉತ್ಪಾದನಾ ಸಾಮರ್ಥ್ಯ ಅದೇ ವೇಗದಲ್ಲಿ ಹೆಚ್ಚಾಗ್ತಿಲ್ಲ. ಇದರ ಜೊತೆಗೆ ಇನ್ನೊಂದು ದೊಡ್ಡ ಕಾರಣ ಇದೆ. ಇವತ್ತು ಭಾರತದ ಕ್ಷಿಪಣಿಗಳಿಗೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಭಾರೀ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಫಿಲಿಪೈನ್ಸ್ ಈಗಾಗಲೇ ಬ್ರಹ್ಮೋಸ್ ಖರೀದಿಸಿದೆ. ವಿಯೆಟ್ನಾಂ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇಂಡೋನೇಷ್ಯಾ ಕೂಡ ಡೀಲ್ ಫೈನಲ್ ಮಾಡಿದೆ. ಅಷ್ಟೇ ಅಲ್ಲ, ಯುಎಇ ಕೂಡ ಭಾರತದ ಕ್ಷಿಪಣಿಗಳ ಮೇಲೆ ಆಸಕ್ತಿ ತೋರಿಸಿದೆ. ಅಂದ್ರೆ ಒಂದ್ ಕಡೆ ನಮ್ಮ ಸೇನೆಯ ಬೇಡಿಕೆ, ಇನ್ನೊಂದ್ ಕಡೆ ವಿದೇಶಗಳಿಂದ ರಫ್ತು ಬೇಡಿಕೆ. ಈ ಎರಡನ್ನೂ ಕೇವಲ ಒಂದೇ ಕಂಪನಿ ಪೂರೈಸೋದು ದಿನದಿಂದ ದಿನಕ್ಕೆ ಕಷ್ಟ ಆಗ್ತದೆ. ಬಿಡಿಎಲ್ ಉಸಿರುಗಟ್ಟುವ ಸ್ಥಿತಿಯಲ್ಲಿದೆ. ಆದ್ರೆ ಇದಕ್ಕಿಂತಲೂ ದೊಡ್ಡ ಕಾರಣ ಇತ್ತೀಚಿನ ಯುದ್ಧಗಳು. ರಷ್ಯಾ ಯುಕ್ರೇನ್ ಯುದ್ಧ ಇರ್ಬೋದು, ಇರಾನ್ ಸಂಘರ್ಷ ಇರ್ಬೋದು, ಅಥವಾ ನಮ್ಮ ಆಪರೇಷನ್ ಸಿಂಧೂರ್ ಇರ್ಬೋದು. ಈ ಎಲ್ಲಾ ಯುದ್ಧಗಳು ನಮಗೊಂದು ದೊಡ್ಡ ಪಾಠ ಕಲಿಸಿವೆ. ಇಂದಿನ ಯುದ್ಧದಲ್ಲಿ ಗೆಲ್ಲೋದು ಯಾರ ಬಳಿ ಹೆಚ್ಚು ಟ್ಯಾಂಕ್ ಇದೆ ಅನ್ನೋದ್ರಿಂದ ಅಲ್ಲ, ಯಾರ ಬಳಿ ಹೆಚ್ಚು ಪ್ರಿಸಿಷನ್ ಮಿಸೈಲ್ಸ್ ಇವೆ ಅವರೇ ಮೇಲುಗೈ ಸಾಧಿಸ್ತಾರೆ. ಅಂದ್ರೆ 100 ಕಿಲೋಮೀಟರ್ ದೂರದಿಂದಲೇ ಶತ್ರುವಿನ ಏರ್ಬೇಸ್, ರಾಡರ್, ಕಮಾಂಡ್ ಸೆಂಟರ್ ಇವೆಲ್ಲವನ್ನ ನಿಖರವಾಗಿ ಹೊಡೆಯೋ ಸಾಮರ್ಥ್ಯ. ನಾಳೆ ಭಾರತಕ್ಕೂ ದೀರ್ಘಕಾಲದ ಯುದ್ಧ ಬಂದ್ರೆ ನಮ್ಮ ಬಳಿ ಕ್ಷಿಪಣಿಗಳ ಕೊರತೆ ಆಗ್ಬಾರ್ದು, ಬೇರೆ ದೇಶಗಳ ಮುಂದೆ ಕೈ ಚಾಚೋ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ನಮಗೆ ಸರ್ಜ್ ಪ್ರೊಡಕ್ಷನ್ ಕೆಪಾಸಿಟಿ ಬೇಕು. ಅಂದ್ರೆ ಯುದ್ಧ ಶುರುವಾದ ಕೆಲವೇ ದಿನಗಳಲ್ಲಿ ಸಾವಿರಾರು ಕ್ಷಿಪಣಿಗಳನ್ನ ಉತ್ಪಾದಿಸೋ ತಾಕತ್ತು ಇರಬೇಕು. ಇದೇ ಕಾರಣಕ್ಕೆ ಈಗ ಸರ್ಕಾರ ಬಿಡಿಎಲ್ ಮೇಲಿನ ಹೊರೆನ ಕಡಿಮೆ ಮಾಡಿ ಖಾಸಗಿ ಕಂಪನಿಗಳ ಸಹಾಯ ಪಡೆಯೋಕೆ ಮುಂದಾಗಿದೆ. ಅದರ ಮೊದಲ ಹೆಜ್ಜೆಯಾಗಿನೇ ಶೀಘ್ರದಲ್ಲೇ ರಕ್ಷಣಾ ಇಲಾಖೆ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಬಿಡುಗಡೆ ಮಾಡಿ ಖಾಸಗಿ ಕಂಪನಿಗಳನ್ನ ಆಹ್ವಾನಿಸೋಕೆ ಸಿದ್ಧತೆ ಮಾಡಿಕೊಳ್ತಿದೆ. ಖಾಸಗಿ ಕೈಗೆ ಪ್ರಳಯ, ಸರ್ಕಾರದ ಬಳಿ ಅಗ್ನಿ. ಸ್ನೇಹಿತರೆ, ಇಲ್ಲಿವರೆಗೂ ಕೇಳಿದ್ಮೇಲೆ ನಿಮಗೊಂದು ಪ್ರಶ್ನೆ ಬರೋದು ಸಹಜ. ಸರ್ಕಾರ ಖಾಸಗಿ ಕಂಪನಿಗಳಿಗೆ ಎಂಟ್ರಿ ಕೊಡ್ತಿದೆ ಅಲ್ವಾ? ಹಾಗಾದ್ರೆ ಭಾರತದ ಅತ್ಯಂತ ರಹಸ್ಯ ಕ್ಷಿಪಣಿಗಳನ್ನ ಇವರ ಕೈಗೆ ಕೊಡ್ತಿದ್ಯಾ? ಉತ್ತರ ಖಂಡಿತ ಇಲ್ಲ. ಇಲ್ಲೇ ಸರ್ಕಾರ ಒಂದು ಸ್ಪಷ್ಟವಾದ ಗೆರೆ ಎಳ್ತಿದೆ. ಯಾವುದು ದೇಶದ ಭದ್ರತೆಗೆ ಅತ್ಯಂತ ಸೂಕ್ಷ್ಮ, ಯಾವುದು ಅಣ್ವಸ್ತ್ರ ಹೊತ್ಕೊಂಡು ಹೋಗಬಲ್ಲ ಕ್ಷಿಪಣಿ, ಅವೆಲ್ಲವೂ ಸರ್ಕಾರದ ನಿಯಂತ್ರಣದಲ್ಲೇ ಇರುತ್ತೆ. ಉದಾಹರಣೆಗೆ ಅಗ್ನಿ ಸರಣಿಯ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇವು ಕೇವಲ ಕ್ಷಿಪಣಿಗಳಲ್ಲ, ಭಾರತದ ನ್ಯೂಕ್ಲಿಯರ್ ಡಿಟರೆನ್ಸ್ನ ಬೆನ್ನೆಲುಬು. ದೇಶದ ಅಣ್ವಸ್ತ್ರ ಸಿಡಿತಲೆಗಳನ್ನ ಗುರಿ ತಲುಪಿಸೋ ಜವಾಬ್ದಾರಿ ಈ ಅಗ್ನಿ ಸರಣಿಯದ್ದೇ. ಹೀಗಾಗಿ ಇವುಗಳ ಉತ್ಪಾದನೆ, ನಿಯಂತ್ರಣ, ಆಪರೇಷನ್ ಎಲ್ಲವೂ ಸರ್ಕಾರದ ಬಳಿನೇ ಮುಂದುವರಿಯುತ್ತೆ. ಇನ್ನು ಭಾರತದ ಹೆಮ್ಮೆಯ ಬ್ರಹ್ಮೋಸ್, ಇದು ಕೂಡ ಸದ್ಯಕ್ಕೆ ಸಂಪೂರ್ಣವಾಗಿ ಖಾಸಗಿ ಕೈಗೆ ಹೋಗೋದಿಲ್ಲ. ಯಾಕಂದ್ರೆ ಇದು ಭಾರತ ಮತ್ತು ರಷ್ಯಾ ಸೇರಿ ಅಭಿವೃದ್ಧಿಪಡಿಸಿರೋ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಇದರಲ್ಲಿ 2 ದೇಶಗಳ ತಂತ್ರಜ್ಞಾನ ಇದೆ. ಹೀಗಾಗಿ ಇದರ ಮೇಲಿನ ನಿಯಂತ್ರಣ ಕೂಡ ಸರ್ಕಾರದ ಬಳಿನೇ ಇರುತ್ತೆ. ಹಾಗಾದ್ರೆ ಖಾಸಗಿ ಕಂಪನಿಗಳಿಗೆ ಸಿಕ್ಕಿರೋದೇನು? ಸದ್ಯದ ಮಾಹಿತಿಯ ಪ್ರಕಾರ ಮೊದಲ ಹಂತದಲ್ಲಿ 2 ಅತ್ಯಂತ ಪ್ರಮುಖ ಹಾಗೂ ಮಾರಕ ಕ್ಷಿಪಣಿಗಳ ಉತ್ಪಾದನೆಯ ಜವಾಬ್ದಾರಿ ಕೊಡಲಾಗ್ತದೆ.
ಗಮನಿಸಿ, ಕ್ಷಿಪಣಿಯ ಡಿಸೈನ್, ಟೆಕ್ನಾಲಜಿ, ಐಪಿ, ಟೆಸ್ಟಿಂಗ್ ಎಲ್ಲವೂ ಸರ್ಕಾರದ್ದೇ. ಖಾಸಗಿ ಕಂಪನಿಗಳು ಮಾಡೋದು ಬರೀ ಉತ್ಪಾದನೆ ಅಷ್ಟೇ. ಅಂದ್ರೆ ನಿಮ್ಮ ಮೊಬೈಲ್ಗೆ ಪ್ರೊಸೆಸರ್ ಡಿಸೈನ್ ಮಾಡೋ ಕಂಪನಿ ಒಂದು ಆದ್ರೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಇನ್ನೊಂದು ಇರೋ ಹಾಗೆ. ಇಲ್ಲೂ ಡಿಆರ್ಡಿಒ ಡಿಸೈನ್ ಮಾಡುತ್ತೆ. ಖಾಸಗಿ ಕಂಪನಿಗಳು ಸರ್ಕಾರದ ಮೇಲ್ವಿಚಾರಣೆಯಲ್ಲಿ ಅದನ್ನ ಉತ್ಪಾದನೆ ಮಾಡ್ತವೆ. ಮೊದಲ ಕ್ಷಿಪಣಿ ಅಸ್ತ್ರ ಮಾರ್ಕ್ 2. ಇದು ಭಾರತದ ಅತ್ಯಾಧುನಿಕ ಏರ್ ಟು ಏರ್ ಕ್ಷಿಪಣಿ. ಅಂದ್ರೆ ಒಂದು ಯುದ್ಧ ವಿಮಾನದಿಂದ ಇನ್ನೊಂದು ಯುದ್ಧ ವಿಮಾನವನ್ನ ಹೊಡೆಯೋಕೆ ಬಳಸೋ ಮಿಸೈಲ್. ಇದರ ವಿಶೇಷತೆ ಏನ್ ಗೊತ್ತಾ? ಶತ್ರು ವಿಮಾನ ಕಣ್ಣಿಗೆ ಕಾಣೋದಕ್ಕೂ ಮುಂಚೆ ಅದನ್ನ ಹೊಡೆದುಳಿಸಬಹುದು. ಇದಕ್ಕೆ ಬಿಯಾಂಡ್ ವಿಜುವಲ್ ರೇಂಜ್ ಅಂದ್ರೆ ಬಿವಿಆರ್ ಮಿಸೈಲ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇದರ ಆಕ್ಟಿವ್ ರಾಡರ್ ಸೀಕರ್ ಶತ್ರು ವಿಮಾನ ಕೊನೆ ಕ್ಷಣದಲ್ಲಿ ದಿಕ್ಕು ಬದಲಿಸಿದ್ರೂ ಅದನ್ನ ಟ್ರ್ಯಾಕ್ ಮಾಡಿ ಟಾರ್ಗೆಟ್ ತಲುಪುತ್ತೆ. ಇನ್ನು ಎರಡನೇ ಕ್ಷಿಪಣಿ ಪ್ರಳಯ. ಹೆಸರಿಗೆ ತಕ್ಕ ಹಾಗೆ ಯುದ್ಧ ಭೂಮಿಯಲ್ಲಿ ಪ್ರಳಯವನ್ನೇ ಸೃಷ್ಟಿಸಬಲ್ಲ ಕ್ಷಿಪಣಿ. ಇದು ನೆಲದಿಂದ ನೆಲಕ್ಕೆ ಹಾರೋ ಟ್ಯಾಕ್ಟಿಕಲ್ ಬ್ಯಾಲಿಸ್ಟಿಕ್ ಮಿಸೈಲ್. 150ರಿಂದ 500 ಕಿಲೋಮೀಟರ್ ದೂರದ ಗುರಿಯನ್ನ ಹೈಪರ್ಸಾನಿಕ್ ವೇಗದಲ್ಲಿ ಅತ್ಯಂತ ನಿಖರವಾಗಿ ಹೊಡೆಯಬಲ್ಲದು. ಇದರ ಇನ್ನೊಂದು ದೊಡ್ಡ ವಿಶೇಷತೆ ಟರ್ಮಿನಲ್ ಮ್ಯಾನೋರಿಂಗ್. ಅಂದ್ರೆ ಗುರಿ ಹತ್ತಿರ ಬರ್ತಿದ್ದಂತೆ ಈ ಕ್ಷಿಪಣಿ ತನ್ನ ದಿಕ್ಕನ್ನ ತಾನೇ ಬದಲಿಸಿಕೊಳ್ಳುತ್ತೆ. ಹೀಗಾಗಿ ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಇದನ್ನ ತಡೆಯೋದು ತುಂಬಾ ಕಷ್ಟ. ಅದಕ್ಕೆ ಚೀನಾ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಶತ್ರುಗಳ ಏರ್ಬೇಸ್, ರಾಡರ್ ಸ್ಟೇಷನ್, ಮಿಸೈಲ್ ಲಾಂಚ್ ಸೈಟ್, ಲಾಜಿಸ್ಟಿಕ್ ಹಬ್ ಇವೆಲ್ಲವನ್ನ ನಾಶ ಮಾಡೋಕೆ ಈ ಕ್ಷಿಪಣಿಯ ಮೇಲೆ ಭಾರತೀಯ ಸೇನೆ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದೆ. ಇದೀಗ 2 ಕ್ಷಿಪಣಿಗಳ ಅಗತ್ಯ 100 ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿದೆ. ಅದಕ್ಕೆ ಇವುಗಳ ಉತ್ಪಾದನೆಯ ಜವಾಬ್ದಾರಿಯನ್ನ ಖಾಸಗಿ ಕಂಪನಿಗಳಿಗೂ ಹಂಚೋಕೆ ಸರ್ಕಾರ ಮುಂದಾಗಿದೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕೂ ಮುಂಚೆ ನಿಮ್ಮಲ್ಲೊಂದು ಸಣ್ಣ ರಿಕ್ವೆಸ್ಟ್. ಮಸ್ತ್ ಮಗ ಚಾನೆಲ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಫ್ಯಾಮಿಲಿಯ ಎಕ್ಸ್ಕ್ಲೂಸಿವ್ ಮೆಂಬರ್ ಆಗ್ಬೋದು. ಇದರಿಂದ ನಮ್ಮ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಸಿಗೋದ್ರ ಜೊತೆಗೆ ನಮ್ಮ ಕೆಲಸಕ್ಕೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಖಂಡಿತ ಕನ್ಸಿಡರ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮಿಸೈಲ್ ರೇಸ್ ಶುರು, ಅದಾನಿ ವರ್ಸಸ್ ಟಾಟಾ ಯಾರು ಮುಂದೆ? ಸ್ನೇಹಿತರೆ, ಸರ್ಕಾರ ಬಾಗ್ಲು ಓಪನ್ ಮಾಡಿದ್ದೆ ತಡ ಭಾರತದ ಕಾರ್ಪೊರೇಟ್ ದಿಗ್ಗಜರೆಲ್ಲ ಈ ಕ್ಷೇತ್ರದತ್ತ ಅಗ್ರೆಸಿವ್ ಆಗಿ ನುಗ್ತಿದ್ದಾರೆ. ಯಾಕಂದ್ರೆ ಮುಂದಿನ ಕೆಲ ವರ್ಷಗಳಲ್ಲಿ ಭಾರತದ ಡಿಫೆನ್ಸ್ ಸೆಕ್ಟರ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ. ಹೀಗಾಗಿ ಈಗಾಗಲೇ ಟಾಟಾ, ಅದಾನಿ, ಭಾರತ್ ಫೋರ್ಜ್, ಮಹೀಂದ್ರಾ, ಐಕಾಮ್ ಹೀಗೆ ಹಲವು ಕಂಪನಿಗಳು ಈ ರೇಸ್ನಲ್ಲಿ ಇಳ್ದಿವೆ. ಆದರೆ ಈ ರೇಸ್ನಲ್ಲಿ ಸದ್ಯ ಎಲ್ಲರ ಗಮನ ಸೆಳೆದಿರೋದು ಅದಾನಿ ಡಿಫೆನ್ಸ್. ಮಧ್ಯಪ್ರದೇಶದ ಶಿವಪುರಿಯಲ್ಲಿ ಸುಮಾರು 2500 ಕೋಟಿ ರೂಪಾಯಿ ಹೂಡಿಕೆ ಮಾಡಿ ಒಂದು ಬೃಹತ್ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡ್ತಿದೆ. ಇದು ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ಖಾಸಗಿ ಕ್ಷಿಪಣಿ ಉತ್ಪಾದನಾ ಘಟಕಗಳಲ್ಲಿ ಒಂದಾಗಲಿದೆ. ಇದರ ವಿಶೇಷತೆ ಏನ್ ಗೊತ್ತಾ? ಇಲ್ಲಿವರೆಗೂ ಒಂದು ಕ್ಷಿಪಣಿ ತಯಾರಾಗಬೇಕು ಅಂದ್ರೆ ಅದರ ಬಾಡಿ ಒಂದು ಕಾರ್ಖಾನೆಯಲ್ಲಿ, ರಾಕೆಟ್ ಪ್ರೊಪೆಲೆಂಟ್ ಇನ್ನೊಂದು ಕಡೆ, ಸ್ಫೋಟಕ ಬೇರೆ ಕಡೆ, ಗೈಡೆನ್ಸ್ ಸಿಸ್ಟಮ್ ಮತ್ತೊಂದು ಕಡೆ, ಹೀಗೆ ಬೇರೆ ಬೇರೆ ಜಾಗಗಳಲ್ಲಿ ತಯಾರಾಗಿ ಕೊನೆಗೆ ಬಿಡಿಎಲ್ಗೆ ಬಂದು ಅಸೆಂಬಲ್ ಆಗ್ತಿತ್ತು. ಈ ಪ್ರಕ್ರಿಯೆ ಸಾಕಷ್ಟು ಟೈಮ್ ತಗೊಳ್ತಿತ್ತು. ಆದ್ರೆ ಅದಾನಿಯ ಹೊಸ ಫ್ಯಾಕ್ಟರಿಲಿ ಈ ಎಲ್ಲಾ ಕೆಲಸಗಳು ಒಂದೇ ಕ್ಯಾಂಪಸ್ ಅಲ್ಲಿ ನಡೆಯಲಿವೆ. ಅಂದ್ರೆ ಕ್ಷಿಪಣಿಯ ಬಾಡಿಯಿಂದ ಹಿಡಿದು ರಾಕೆಟ್ ಫ್ಯೂಯಲ್, ಸ್ಫೋಟಕ, ಗೈಡೆನ್ಸ್ ಸಿಸ್ಟಮ್, ಅಸೆಂಬ್ಲಿ ಎಲ್ಲವೂ ಒಂದೇ ಕಡೆ. ಇದರಿಂದ ಉತ್ಪಾದನೆಯ ವೇಗ ಗಣನೀಯವಾಗಿ ಹೆಚ್ಚಾಗಲಿದೆ. ಹಾಗಂತ ಉಳಿದ ಕಂಪನಿಗಳು ಸುಮ್ಮನೆ ಕೂತಿಲ್ಲ. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್, ಡಿಆರ್ಡಿಒ ಜೊತೆ ಸೇರಿ ಈಗಾಗಲೇ ಪಿನಾಕ ರಾಕೆಟ್ ಸಿಸ್ಟಮ್ ಮತ್ತು ಮಿಸೈಲ್ ಲಾಂಚರ್ಗಳ ಉತ್ಪಾದನೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತಿದೆ. ಭಾರತ್ ಫೋರ್ಜ್ ಕ್ಷಿಪಣಿಗೆ ಬೇಕಾಗೋ ಅತ್ಯಂತ ಬಲಿಷ್ಠ ಮೆಟಲ್ ಸ್ಟ್ರಕ್ಚರ್ ಮತ್ತು ಲಾಂಚ್ ಪ್ಲಾಟ್ಫಾರ್ಮ್ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿದೆ. ಇನ್ನೊಂದು ಕಡೆ ಮಹೀಂದ್ರಾ ಡಿಫೆನ್ಸ್ ಮತ್ತು ಐಕಾಮ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಡಿಫೆನ್ಸ್ ಸಿಸ್ಟಮ್ಗಳಿಗೆ ಬೇಕಾದ ಪ್ರಮುಖ ಉಪಕರಣಗಳನ್ನು ಸಪ್ಲೈ ಮಾಡ್ತಿವೆ. ಇದರ ಮಧ್ಯೆ ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ಕೂಡ ನಡೆದಿದೆ. ಹೈದರಾಬಾದ್ ಮೂಲದ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಇತ್ತೀಚೆಗೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಕಂಪನಿಯಲ್ಲಿ 41.33% ಪಾಲು ಖರೀದಿಸಿದೆ. ಇದು ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ಅಪೋಲೋಗೆ ಮಿಸೈಲ್ ಬೇಕಾಗೋ ಎಲೆಕ್ಟ್ರಾನಿಕ್ಸ್, ಅವೋನಿಕ್ಸ್, ಗೈಡೆನ್ಸ್ ಸಿಸ್ಟಮ್ಸ್ ಮಾಡೋದ್ರಲ್ಲಿ ಪರಿಣಿತಿ ಇದೆ. ಅದೇ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಗೆ ರಾಕೆಟ್ ಪ್ರೊಪೆಲೆಂಟ್ ಮತ್ತು ಎಕ್ಸ್ಪ್ಲೋಸಿವ್ಸ್ ತಯಾರಿಸೋದ್ರಲ್ಲಿ ಅನುಭವ ಇದೆ. ಅಂದ್ರೆ ಎರಡೂ ಕಂಪನಿಗಳು ಒಂದಾದ್ಮೇಲೆ ಕ್ಷಿಪಣಿಯ ಬ್ರೈನ್ ಕೂಡ ಮಸಲ್ ಕೂಡ ಒಂದೇ ಕಡೆ ಸಿಗುವಂತಾಗಿದೆ. ಇದರಿಂದ ಭಾರತದಲ್ಲಿ ಸಂಪೂರ್ಣ ಮಿಸೈಲ್ ಎಕೋಸಿಸ್ಟಮ್ ನಿರ್ಮಾಣವಾಗೋ ದಿಕ್ಕಿನಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಂತಾಗಿದೆ. ಭಾರತಕ್ಕೆ ಏನ್ ಲಾಭ? ಶತ್ರುಗಳಿಗೆ ಏನ್ ಸಂದೇಶ? ಸರ್ಕಾರದ ಈ ದಿಟ್ಟ ನಿರ್ಧಾರದಿಂದ ಭಾರತದ ಭವಿಷ್ಯ ಬದಲಾಗೋ ನಿರೀಕ್ಷೆ ಇದೆ. ಯಾಕಂದ್ರೆ ಇನ್ಮುಂದೆ ಹೆಚ್ಚಿನ ಮಿಸೈಲ್ಸ್ಗೆ ಅಮೆರಿಕ, ರಷ್ಯಾ ಸೇರಿ ಬೇರೆ ದೇಶಗಳ ಮುಂದೆ ಕೈ ಚಾಚೋದು ಕಡಿಮೆ ಆಗುತ್ತೆ. ಖಾಸಗಿಯವರು ಮುಂದಿನ ದಿನದಲ್ಲಿ ಇನೋವೇಷನ್ ಕಡೆಗೂ ಫೋಕಸ್ ಮಾಡಿದ್ರೆ ಹೊಸ ಅಡ್ವಾನ್ಸ್ಡ್ ಮಿಸೈಲ್ಗಳು ಹೊರಬರೋ ಅವಕಾಶ ಇರುತ್ತೆ.
ಇದರ ಜೊತೆಗೆ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ಗೂ ಇದು ದೊಡ್ಡ ಬೂಸ್ಟ್ ಕೊಡಬಹುದು. 2025-26ನೇ ಆರ್ಥಿಕ ವರ್ಷದಲ್ಲಿ ಭಾರತ ಸುಮಾರು 38,000 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಡಿಫೆನ್ಸ್ ಉಪಕರಣಗಳನ್ನು ರಫ್ತು ಮಾಡಿದೆ. 2030ರ ವೇಳೆಗೆ ಅದನ್ನ 50,000 ಕೋಟಿ ರೂಪಾಯಿಗೆ ಏರಿಸೋ ಗುರಿಯನ್ನ ಸರ್ಕಾರ ಇಟ್ಕೊಂಡಿದೆ. ಆ ಗುರಿ ತಲುಪಬೇಕು ಅಂದ್ರೆ ಉತ್ಪಾದನೆಯ ವೇಗನೂ ಅದೇ ರೀತಿ ಹೆಚ್ಚಾಗಬೇಕು. ಇನ್ನೊಂದು ದೊಡ್ಡ ಲಾಭ ಉದ್ಯೋಗ. ಹೊಸ ಕಾರ್ಖಾನೆಗಳು ಬರ್ತವೆ, ಹೊಸ ಟೆಕ್ನಾಲಜಿ ಬರುತ್ತೆ, ಹೊಸ ಸಪ್ಲೈ ಚೈನ್ ನಿರ್ಮಾಣ ಆಗುತ್ತೆ. ಇದರಿಂದ ಸಾವಿರಾರು ನೇರ ಹಾಗೂ ಪರೋಕ್ಷ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಅದಾನಿಯ ಶಿವಪುರಿ ಪ್ರಾಜೆಕ್ಟ್ ಒಂದರಿಂದಲೇ ಸುಮಾರು 5,000ಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಯಾಗೋ ನಿರೀಕ್ಷೆ ಇದೆ. ಇದರ ಜೊತೆಗೆ ದೇಶದ ನೂರಾರು ಎಂಎಸ್ಎಂಇ ಕಂಪನಿಗಳಿಗೂ ಹೊಸ ಅವಕಾಶಗಳು ಸಿಗಲಿವೆ. ಇನ್ನೊಂದು ಪ್ರಮುಖ ವಿಚಾರ ಸ್ಪರ್ಧೆ. ಒಂದೇ ಕಂಪನಿ ಇದ್ದಾಗ ಆಯ್ಕೆ ಕಡಿಮೆ ಇರುತ್ತೆ, ಆದ್ರೆ ಹಲವು ಕಂಪನಿಗಳು ಬಂದಾಗ ಯಾರು ಕಡಿಮೆ ವೆಚ್ಚದಲ್ಲಿ ಬೇಗ ಮತ್ತು ಉತ್ತಮ ಗುಣಮಟ್ಟದಲ್ಲಿ ಉತ್ಪಾದನೆ ಮಾಡ್ತಾರೆ ಅನ್ನೋ ಸ್ಪರ್ಧೆ ಶುರುವಾಗುತ್ತೆ. ಅದರ ಲಾಭ ಕೊನೆಗೆ ಭಾರತೀಯ ಸೇನೆಗೆ. ಹೀಗಾಗಿ ಭಾರತ ತೆಗೆದುಕೊಂಡಿರೋ ಈ ನಿರ್ಧಾರ ಕೇವಲ ಒಂದು ನೀತಿ ಬದಲಾವಣೆ ಅಲ್ಲ, ಮುಂದಿನ 10-20 ವರ್ಷಗಳಲ್ಲಿ ಭಾರತವನ್ನ ಜಾಗತಿಕ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ರೂಪಿಸೋ ಒಂದು ದೊಡ್ಡ ಹೆಜ್ಜೆ. ಇದರ ಯಶಸ್ಸು ಖಾಸಗಿ ಕಂಪನಿಗಳು ಎಷ್ಟು ವೇಗವಾಗಿ ಎಷ್ಟು ಗುಣಮಟ್ಟದಿಂದ ಸರ್ಕಾರದ ಜೊತೆಗೆ ಕೆಲಸ ಮಾಡ್ತವೆ ಅನ್ನೋದರ ಮೇಲೆ ನಿಂತಿದೆ. ಒಂದು ವೇಳೆ ಈ ಪ್ರಯೋಗ ಯಶಸ್ವಿಯಾದ್ರೆ ಮುಂದಿನ ದಿನಗಳಲ್ಲಿ ಮೇಡ್ ಇನ್ ಇಂಡಿಯಾ ಕ್ಷಿಪಣಿಗಳು ಭಾರತೀಯ ಸೇನೆಯನ್ನ ಮಾತ್ರ ಅಲ್ಲ, ಜಗತ್ತಿನ ಹಲವಾರು ದೇಶಗಳ ಸೇನೆಯನ್ನು ರಕ್ಷಿಸೋ ದಿನ ದೂರ ಇಲ್ಲ. ಸೊ ಸ್ನೇಹಿತರೆ, ಭಾರತದ ಕ್ಷಿಪಣಿ ಉತ್ಪಾದನಾ ಕ್ಷೇತ್ರದಲ್ಲಿ ಸರ್ಕಾರ ತೆಗೆದುಕೊಂಡಿರೋ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಾಸಗಿ ಕಂಪನಿಗಳಿಗೆ ಈ ಜವಾಬ್ದಾರಿ ಕೊಡೋದು ಸರಿಯಾದ ನಿರ್ಧಾರ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಇದರಲ್ಲಿ ಅಪಾಯಗಳು ಇವೆ ಅಂತ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇಂತಹ ಡೀಪ್ ಎಕ್ಸ್ಪ್ಲೈನರ್ ವಿಡಿಯೋಗಳಿಗಾಗಿ ಮಸ್ತ್ ಮಗಾನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.